ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತ ಹಾಗೂ ನಗರಸಭೆ ಕಾರ್ಯಾಲಯ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಸ್ವಚ್ಛತಾ ಹಿ ಸೇವಾ ಅಭಿಯಾನವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ, ಅಬಕಾರಿ ನಿರೀಕ್ಷಕ ಆದಿನಾಥ್ ನರಸಗೊಂಡ, ಪರಿಸರ ಅಭಿಯಂತರ ಕುಸುಮಾ ಸಪಡ್ಲ ಹಾಗೂ ಮಂಜುನಾಥ್ ದೊಡಮನಿ, ಪಿಎಸ್ ಪವಾರ್ ಸೇರಿದಂತೆ ವಿವಿಧ ಕ್ರೀಡಾ ಪ್ರೇಮಿಗಳು ಹಾಗೂ ನಗರಸಭೆ ಮತ್ತು ತಾಲೂಕಾ ಆಡಳಿತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸ್ವಚ್ಛತಾ ಹಿ ಸೇವಾ ಅಭಿಯಾನದಲ್ಲಿ ಭಾಗಿಯಾದರು. ಇನ್ನು ಈ ಸಂದರ್ಭದಲ್ಲಿ ಸ್ವಚ್ಛತೆಗೊಳಿಸುವುದರ ಮೂಲಕ ಪರಿಸರದ ಸಂರಕ್ಷಣೆ ಮತ್ತು ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಸ್ವತಃ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಕಸಬರಿಗೆಯನ್ನು ಹಿಡಿದು ಕಸಗೂಡಿಸುವ ಮೂಲಕ ಸ್ವಚ್ಛತೆಯ ಕುರಿತು ಜಾಗೃತಿಯನ್ನು ಮೂಡಿಸಿದರು. ನಮ್ಮ ನಡೆ ನಮ್ಮ ನಡೆ ನಮ್ಮ ನಡೆ. ತಿನ್ಲಿಕ್ಕತ್ತಿದ್ದೆ ಅಂದ್ರೆ ಚಾಕ್ಲೇಟ್ ತಿನ್ಲಿಕ್ಕತ್ತಿದ್ದೆ ಅಂದ್ರೆ ಐ ಕೀಪ್ ಇಟ್ ಇನ್ ಮೈ ಕಾರ್ ಆರ್ ಮೈ ಪರ್ಸ್. ಅದನ್ನ ಜೇಬೊಳಗೆ, ಅದನ್ನ ನಮ್ಮ ಮನೆಯೊಳಗಿರುವಂತಹ ಮಕ್ಕಳಿಗೂ ಸಹ ಗೊತ್ತಾಗ್ಬಿಟ್ಟದ ಅದನ್ನ ಎಲ್ಲಿ ಚೆಲ್ಲಬಾರ್ದು ಅಂತ ಹೇಳಿ. ಸೊ ಆ ಒಂದು ಪಾಯಿಂಟ್ ಅನ್ನ ನೀವು ನಾವು ಚಿಕ್ಕ ಮಕ್ಕಳಿಗೆ ಏನ್ ಹೇಳ್ಕೊಂತ ಹೋಗ್ತೀವೋ ಅದು ಅವ್ರ ತಲೆ ಒಳಗೆ ಫಿಕ್ಸ್ ಆಗಿರ್ತದ. ದಯವಿಟ್ಟು ಎಲ್ಲಿಯೂ ಸಹ ಪ್ಲಾಸ್ಟಿಕ್ ಕಸಗಳನ್ನ ಎಲ್ಲಂದ್ರಲ್ಲಿ ಚೆಲ್ಲೋದು ಆಗ್ಬಾರ್ದು. ನಾವ್ ಇವಾಗ ಏನ್ ಹೇಳ್ಕೊಡ್ತೀವೋ ಅದು ಮುಂದಿನ 20 ವರ್ಷಗಳ ನಂತರ ಅವ್ರು ಅಡಾಪ್ಟ್ ಮಾಡ್ಕೊಂತಾರ. ಸೊ ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಆ ವಿಷಯವನ್ನ ಹೇಳ್ರಿ. ನಿಮ್ ಜೇಬೊಳಗ ನೀವು ಚೆಲ್ಲೋದಕ್ಕಿಂತ ನಿಮ್ ಜೇಬೊಳಗೆ ಹಾಕೊಂಡು ಹೋಗಿ ಮನಿ ಒಳಗೆ ನೀವೇನು ಒಂದು ಡಸ್ಟ್ಬಿನ್ ಮಾಡಿರ್ತೀರೋ ಅಲ್ಲಿ ಚೆಲ್ದಾಗ ಅವ್ರಿಗೆ ಓ ಎಸ್ ದಿಸ್ ಇಸ್ ನಾಟ್ ಅ ಥ್ರೋಯಿಂಗ್, ಇದು ಎಲ್ಲಂದ್ರಲ್ಲಿ ಚೆಲ್ಲಬಾರ್ದು, ನಾವು ಅದಕ್ಕೆ ಆಗಿರುವಂತ ಒಂದು ಪ್ಲೇಸಿಗೆ ಚೆಲ್ಲಬೇಕು ಅನ್ನೋದು ಅವ್ರ ತಲೆ ಒಳಗೆ ಬರ್ತದ. ಸೊ ಅದಕ್ಕೆ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ನೀವು ಎಲ್ಲರೂ ಸಹ ಅದನ್ನ ಈ ಒಂದು ಗಾಂಧಿ ಜಯಂತಿ ದಿನ ನೀವು ಅಡಾಪ್ಟ್ ಮಾಡ್ಕೊಡ್ರಿ. ಮನೆ ಒಳಗಿರುವಂತಹ ಮಕ್ಕಳಿಗೆ ನಾವು ಸ್ವಚ್ಛತೆ ಬಗ್ಗೆ ಹೇಳ್ಕೊಡೋಣ. ಸೊ ಥ್ಯಾಂಕ್ ಯು. ಜಯಂತಿಯ ನಿಮಿತ್ತವಾಗಿ ಇವತ್ತು ನಾವು ಜಮಖಂಡಿ ಉಪವಿಭಾಗ ಹಾಗೂ ತಾಲೂಕಾಡಳಿತ, ನಗರಸಭೆ ಜಮಖಂಡಿ ಹಾಗೂ ಎಲ್ಲ ನಮ್ಮ ತಾಲೂಕಾ ಕ್ರೀಡಾಂಗಣದ ಕ್ರೀಡಾಪಟುಗಳು ಮತ್ತು ಇತರ ಎಲ್ಲರೂ ಅವರಿವರೆನ್ನದೇ ಎಲ್ಲರೂ ಸೇರಿ ಇವತ್ತಿನ ದಿವಸ ನಾವು ಈ ಜಯಂತಿಯ ಪ್ರಯುಕ್ತ ತಾಲೂಕಾ ಕ್ರೀಡಾಂಗಣವನ್ನ ಸ್ವಚ್ಛಗೊಳಿಸಿದ್ದೇವೆ ಮಾನ್ಯ ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನು ನೀಡಿದ್ದಕ್ಕೆ ಎಲ್ಲರಿಗೂ ಹಾಗೂ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ವಚ್ಛತಾ ಕಾರ್ಯ ಇವತ್ತಿಗೆ ನಮ್ದು ಮುಗಿಬಾರ್ದು, ಇದು ನಮ್ಮ ದಿನನಿತ್ಯದ ಅಂಗವಾಗಬೇಕು. ತಾವೆಲ್ಲರೂ ಕೂಡ ನಮ್ಮ ಜಮಖಂಡಿಯನ್ನ, ಇಡೀ ಜಿಲ್ಲೆಯನ್ನ, ಇಡೀ ರಾಜ್ಯವನ್ನ, ರಾಷ್ಟ್ರವನ್ನ ಸ್ವಚ್ಛವಾಗಿ ಇಡ್ಲಿಕ್ಕೆ ತಾವೆಲ್ಲರೂ ಕೂಡ ದಿನ ಪ್ರಯತ್ನ ಪಡ್ತೀರಿ ಅಂತ ಹೇಳ್ತಾ